ಇಂಡಿಯಾದ ಸ್ಟಾರ್ ಆಟಗಾರ ಕನ್ನಡಿಗ KL ರಾಹುಲ್ ಅವರ ನಿವೃತ್ತಿ ವಿಚಾರವಾಗಿ ಹಬ್ಬಿದಂತ ಸುಳ್ಳು ಸುದ್ದಿಯ ಬಳಿಕ ಇದೀಗ ಒಬ್ಬ ಸ್ಟಾರ್ ಆಟಗಾರ ನಿಜವಾಗ್ಲೂ ಕೂಡ ನಿವೃತ್ತಿಯನ್ನು ಹೊಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಶಿಖರ್ ಧವನ್. ಸೊ ಟೀಮ್ ಇಂಡಿಯಾದ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಸಾಕಷ್ಟು ಪಂದ್ಯಗಳಲ್ಲಿ ಏನು ಗೆಲುವಿನ ಒಂದು ಹೋರಾಟವನ್ನು ನಡೆಸಿದ ಆಟಗಾರ ಇದೀಗ ನಿವೃತ್ತಿ ಆಗಿದ್ದಾರೆ. ಸೊ ಅದರ ಬಗ್ಗೆ ಮಾತಾಡೋಕ್ಕಾಗಿ ನಾನು ಮತ್ತು ವಿನಾಯಕ್ ಸರ್ ಕೂತಿದ್ವಿ. ಸೊ ಸರ್ ಏನು ಹೇಳ್ತೀರಾ? ಶಿಖರ್ ಧವನ್ ಒಬ್ಬ ವಾರಿಯರ್, ಒಬ್ಬ ಏನು ಟೀಮ್ ಇಂಡಿಯಾದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಂತ ಆಟಗಾರ, ಏನು ಹೇಳ್ತೀರಾ? ಹೌದು ಜೋಯಲ್, ಏನಂತಂದ್ರೆ ಸೌರವ್ ಗಂಗೂಲಿ ನಂತರ ಟೀಮ್ ಇಂಡಿಯಾಕ್ಕೆ ಬೇಕಾಗಿದ್ದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಎಸ್ ಸರ್. ಆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನ ಅವಶ್ಯಕತೆಯನ್ನು ನೀಗಿಸಿದ್ದು ಶಿಖರ್ ಧವನ್. ಯಾಕಂದ್ರೆ ಎಷ್ಟೋ ಪಂದ್ಯಗಳಲ್ಲಿ ಓಪನರ್ ಆಗಿ ಆಡಿದ್ರು, ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು, ಸಚಿನ್ ತೆಂಡೂಲ್ಕರ್ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಅಂದ್ರೆ ಟೀಮ್ ಇಂಡಿಯಾದಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಗೆ ಸೂಕ್ತ ವ್ಯಕ್ತಿ ಅಂತಂದ್ರೆ ಶಿಖರ್ ಧವನ್ ಆಗಿದ್ರು. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ವರ್ಲ್ಡ್ ಕಪ್ ಅಲ್ಲಿ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಬಟ್ ಇದೀಗ ಏಜ್ ಫ್ಯಾಕ್ಟರ್ ಅನ್ನುವಂತಹ ಕಾರಣಕ್ಕೆ, ಅಂದ್ರೆ 38 ವರ್ಷ ಆಗಿತ್ತು ಅವರಿಗಲೇ, ಅವರಿಂದ ಪ್ರದರ್ಶನ ಕೂಡ ಅಷ್ಟಕ್ಕಷ್ಟೇ ಇತ್ತು. 2021ರಿಂದ ಅವರ ಬ್ಯಾಟ್ ಇಂದ ಒಂದು ಸೆಂಚುರಿ ಕೂಡ ಬಂದಿರಲಿಲ್ಲ. ಇದೇ ಕಾರಣಕ್ಕಾಗಿ ಏನಂತಂದ್ರೆ ಆಯ್ಕೆ ಮಂಡಳಿ ಕೂಡ ಅವ್ರನ್ನ ದೂರ ಇಟ್ಟಿತ್ತು. ಅಂದ್ರೆ ಯಾಕಂದ್ರೆ ಸಾಕಷ್ಟು ಯಂಗ್ ಪೀಪಲ್ಸ್ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದ್ದಾರೆ, ಇನ್ನು ಅವಕಾಶ ಕೂಡ ಸಿಕ್ಕಿಲ್ಲ ಕೆಲವೊಬ್ಬರಿಗೆ. ರಿಂಕು ಸಿಂಗ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಇಂತಹ ಪ್ರತಿಭೆಗಳು ಸಾಕಷ್ಟು ಇದ್ದಾರೆ, ಅವರಿಗೆ ಅವಕಾಶ ಸಿಕ್ಕಿದ್ದಿಲ್ಲ. ಅವಕಾಶ ಕೊಡುವಂತಹ ದೃಷ್ಟಿಯಿಂದಾಗಿ ಏನು BC ಅವ್ರನ್ನ ದೂರ ಇಟ್ಟಿತ್ತು. ಇದೇ ಕಾರಣಕ್ಕಾಗಿ ಫ್ಯೂಚರ್ ಹೇಗಿರುತ್ತೆ, ಭವಿಷ್ಯ ಹೇಗಿರುತ್ತೆ ಅಂತ ಒಬ್ಬ ಕ್ರಿಕೆಟಿನಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ 3 ವರ್ಷದಿಂದ ಸತತ ಪ್ರದರ್ಶನ ಇಲ್ಲ ಅಂತ ಅಂದಾಗೆ, 2 ವರ್ಷದಿಂದ ನಾನು ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗಿಲ್ಲ ಅಂತ ಅಂದಾಗೆ ಅದು ಕನ್ಫರ್ಮ್ ಅಲ್ಲಿಗಲೇ. ಶಿಖರ್ ಧವನ್ ಒಂದಲ್ಲ ಒಂದ್ಸಲ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಕೂಡ ಗೊತ್ತಿತ್ತು. ಬಟ್ ಅದೇ ಏನು ಎಕ್ಸ್ಪೆಕ್ಟೇಷನ್ ಆಗಿತ್ತು. ಬಟ್ ಈಗ ಇವತ್ತು ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಒಂದು ವಿಡಿಯೋ ಮೂಲಕ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಬಟ್ IPL ಅಲ್ಲಿ ಆಡ್ತೀವಿ ಅನ್ನುವಂತಹ ಏನು ಹೇಳಿದ್ರೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಅವರನ್ನ ತೆಗೆದುಕೊಳ್ತಾ ಫ್ರಾಂಚೈಸಿ ಇಲ್ಲ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿದೆ ಈಗ. ಎಸ್, ಶಿಖರ್ ಧವನ್ ರಿಟೈರ್ಡ್ ಆಗಿದ್ದಾರೆ. ಕೊನೆ ಬಾರಿಗೆ ಅವ್ರದ್ದು 2022ರಲ್ಲಿ ಬಾಂಗ್ಲಾದೇಶದ ಪ್ರವಾಸದ ನಂತರ ಯಾವುದೇ ಪಂದ್ಯವನ್ನು ಆಡಿಲ್ಲ. ಸೊ ಇದೀಗ ಅವರು ರಿಟೈರ್ಡ್ ಆಗಿರುವಂಥದ್ದು. ರಿಟೈರ್ಮೆಂಟ್ನಲ್ಲಿ ಅಂದರೆ ರಿಟೈರ್ಮೆಂಟ್ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತ ಒಂದು ಸ್ವಲ್ಪ ನೋಡೋದಾದ್ರೆ, ನನ್ನ ಕ್ರಿಕೆಟ್ ಪಯಣದ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಪ್ರಯಾಣದಲ್ಲಿ ನಾನು ನನ್ನೊಂದಿಗೆ ಅಸಂಖ್ಯಾತ ನೆನಪುಗಳು ಮತ್ತು ಕೃತಜ್ಞತೆಯನ್ನು ಹೊಂದಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್ ಅಂತ ಹೇಳಿದ್ದಾರೆ. ಮತ್ತೆ ಮುಂದೆ ಕೂಡ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ. ಸೊ ಸಾಕಷ್ಟು ಭಾವುಕರಾಗಿದ್ದಾರೆ ಶಿಖರ್ ಧವನ್. ಬಟ್ ಸರ್, ನಾನು ನಿಮ್ಗೆ ಕೇಳುವಂಥದ್ದು, ಶಿಖರ್ ಧವನ್ ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇತ್ತು. ಶಿಖರ್ ಧವನ್ ಚೆನ್ನಾಗಿ ಆಡ್ತಿದ್ರು ಸರ್. ನನ್ನ ಪ್ರಕಾರ ನಾವು ನೋಡೋಕೆ ಹೋದ್ರೆ ಸಾಕಷ್ಟು ಉತ್ತಮವಾಗಿ, ಏನು ಅಷ್ಟೊಂದು ಕಳಪೆ ಫಾರ್ಮ್ ಅಂತೂ ಇರಲಿಲ್ಲ. ನೀವು ಹೇಳ್ದಂಗೆ ಸಾಕಷ್ಟು ಯಂಗ್ ಪ್ಲೇಯರ್ಸ್ಗಳು ಟೀಮ್ ಇಂಡಿಯಾಗೆ ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಸುಮಾರು ಜನಕ್ಕೆ ಚಾನ್ಸ್ ಬೇಕು. ಆದ್ರೆ ನಿಮ್ಗೆ ಅನ್ಸಲ್ವಾ ಶಿಖರ್ ಧವನ್ಗೆ ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ಅನ್ಯಾಯ ಆಗಿದೆ ಅಂತ ಅನ್ಸುತ್ತೆ? ಏನ್ ಹೇಳ್ತೀವಿ? ಇಲ್ಲ ಜೋಯಲ್, ಅನ್ಯಾಯ ಅಂತ ಹೇಳಕ್ಕಾಗಲ್ಲ. ಯಾಕಂತ ಅಂದ್ರೆ ಅವರಿಗೆಲ್ಲ ಏಜ್ 38 ಆಗಿತ್ತು. 38 ವರ್ಷ ಆಗಿದ್ರು ಕೂಡ ಅವರು ಒಳ್ಳೆ ಬ್ಯಾಟಿಂಗ್ ಅನ್ನು ಮಾಡ್ತಿದ್ರು. ಬಟ್ ಕನ್ಸಿಸ್ಟೆನ್ಸಿ ಇದ್ದಿಲ್ಲ ಸದ್ಯ ಒಂದಿಷ್ಟು ಪಂದ್ಯಗಳನ್ನ ನಾವು ನೋಡಿದ್ರೆ. ಬಟ್ ಇನ್ನೊಂದೇನು ಸಮಸ್ಯೆ ಅಂತ ಅಂದ್ರೆ, ಸಾಕಷ್ಟು ಯಂಗ್ ಪ್ಲೇಯರ್ಸ್ ಟೀಮ್ ಇಂಡಿಯಾದಲ್ಲಿ ಇದ್ರು ಕೂಡ ಅವರಿಗೆ ಚಾನ್ಸ್ ಸಿಗ್ತಾ ಇದ್ದಿಲ್ಲ. ಹಂಗಾಗಿ ಅವಕಾಶ ಕೊಡುವಂತ ದೃಷ್ಟಿಯಿಂದಾಗಿ ಶಿಖರ್ ಧವನ್ ದೂರ ಇಡಲಾಗಿತ್ತು. ಇನ್ನೊಂದು ಮುಖ್ಯ ಕಾರಣ ಏನಂತಂದ್ರೆ, ಶಿಖರ್ ಧವನ್ ಅಗ್ರೆಸಿವ್ ಬ್ಯಾಟ್ಸ್ಮನ್ ಅಲ್ಲ. ನಾವು ಯಾವುದೇ ಮ್ಯಾಚ್ ನೋಡುದು, ಏನು ರೋಹಿತ್ ಶರ್ಮಾ ಬರ್ತಾರೆ, ಹೊಡಿತಾರೆ, ಅವ್ರ ಸ್ಟ್ರೈಕ್ ರೇಟ್ ಕೂಡ ಜಾಸ್ತಿ ಇದೆ. ಬಟ್ ನಾವು ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂದಾಗ ಶಿಖರ್ ಧವನ್ ಸ್ಟ್ರೈಕ್ ರೇಟ್ ಅಷ್ಟು ಚೆನ್ನಾಗಿದ್ದಿಲ್ಲ. ಅಂದ್ರೆ ಅವರು ಒಂದಿಷ್ಟು ಬಾಲ್ಗಳನ್ನ ಫೇಸ್ ಮಾಡ್ತಾರೆ. ಪವರ್ ಪ್ಲೇನೇ ಒಂದು 5-6 ಓವರ್ ಅವರು ಸ್ಲೋ ಬ್ಯಾಟಿಂಗ್ ಇರ್ತಾ ಇತ್ತು, ಸ್ಲೋ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇದೇ ಕಾರಣಕ್ಕೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಂತಂದ್ರೆ, ಓಡಿ ಕ್ರಿಕೆಟ್ ಆದ್ರೆ 400+ ಸ್ಕೋರ್ ಇರಬೇಕು, ಗೆಲ್ಬೇಕು, ಸುಲಭವಾಗಿ ಗೆಲ್ಬೇಕು ಅನ್ನೋಂಥ ಲೆಕ್ಕಾಚಾರ ಬಂದ್ಬಿಟ್ಟಿದೆ. ಅದೇ T20 ಬಂದ್ರೆ ನಾವು 200+ ರನ್ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಬಂದಿದೆ. ಇನ್ನ ಟೆಸ್ಟ್ ಇಂದ ಅವ್ರನ್ನ ದೂರ ಇಡಲಾಗಿತ್ತು, ಅದ್ರ ಬಗ್ಗೆ ನಾವು ಮಾತಾಡಬೇಡ. ಬಟ್ ಓಡಿ ಹಾಗೂ T20 ದೃಷ್ಟಿಯಿಂದಾಗಿ ಅವರನ್ನು ಇದೇ ಕಾರಣಕ್ಕೆ ಅಂದ್ರೆ ದೂರ ಇಟ್ಟಿರುವಂತ ಕಾರಣ. ಅಂದ್ರೆ ಈಗ ನಾವು ಮತ್ತೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ಅಂದ್ರೆ, ಈಗ ಯಶಸ್ವಿ ಜೈಸ್ವಾಲ್ ಇದ್ದಾರೆ. ಜೈಸ್ವಾಲ್ ಒಳ್ಳೆ ಬ್ಯಾಟ್ಸ್ಮನ್, ಯಂಗ್ಸ್ಟರ್. ಈಗ 21-22 ವರ್ಷ ವಯಸ್ಸು ಜೈಸ್ವಾಲ್ಗೆ. ಒಳ್ಳೆ ಅಗ್ರೆಸಿವ್ ಕ್ರಿಕೆಟರ್. ನಾವೇ T20 ಸಾಕಷ್ಟು ಮ್ಯಾಚ್ ಅಲ್ಲಿ ನೋಡಿದೀವಿ. ಅಂದ್ರೆ ಸ್ಟ್ರೈಕ್ ರೇಟ್ ಅನ್ನ ಕಾಪಾಡ್ಕೊಂತಿದ್ರೆ, ಅಂದ್ರೆ ಪವರ್ ಪ್ಲೇ ಅಲ್ಲಿ ಎಂತ ಪವರ್ ಹಿಟ್ಟಿಂಗ್ ಬೇಕೋ ಆ ಹಿಟ್ಟಿಂಗ್ ಜೈಸ್ವಾಲ್ ಕಡೆ ಇದೆ. ಅಂದ್ರೆ ಹಂಗಾಗಿ ಸರ್ವಸಾಮಾನ್ಯವಾಗಿ ಜೈಸ್ವಾಲ್ಗೆ ಅವಕಾಶವನ್ನು ಕೊಡ್ಲಾಗ್ತಿದೆ. ಬಟ್ ಅದು ಇನ್ನು ಒಂದೇನಂತಂದ್ರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಒಬ್ಬ ಓಪನರ್ ಬೇಕಾಗಿತ್ತು. ಆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅನ್ನ ಈಗ ಜೈಸ್ವಾಲ್ ನೀಗಿಸ್ತಾ ಇದ್ದಾರೆ. ಹೀಗಾಗಿ ಶಿಖರ್ ಧವನ್ ಈಗ ಟೀಮ್ ಇಂಡಿಯಾ ಹೊರ ಹೋಗಿರುವಂತದ್ದು. ಇದೇ ಕಾರಣಕ್ಕೆ ರಿಟೈರ್ಮೆಂಟ್ ಕೊಟ್ಟಿರುವಂತದ್ದು. ಮತ್ತೆ ಮಿಡ್ ಆರ್ಡರ್ ಬಂದ್ರೆ ರಿಂಕು ಸಿಂಗ್ ಇದ್ದಾರೆ. ರಿಂಕು ಸಿಂಗ್ ಕೂಡ ಲೆಫ್ಟ್ ಹ್ಯಾಂಡ್ ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್. ಇಂಥ ಪ್ರತಿಭೆ ಕೂಡ ಸಾಕಷ್ಟು ಇದ್ದಾರೆ ಟೀಮ್ ಇಂಡಿಯಾದಲ್ಲಿ ಕೂಡ. ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಥ ಪ್ರತಿಭೆ ಇದ್ದಾರೆ. ಬಟ್ ಅವಕಾಶ ಸಿಗ್ತಿಲ್ಲ. ಬಟ್ ಯಾಕಂತಂದ್ರೆ ಸೀನಿಯರ್ ಕೊಡ್ಲೇಬೇಕಾಗುತ್ತೆ. ಅದೇ ಕಾರಣಕ್ಕೆ ನೋಡಿ, ನಾವು ವಿರಾಟ್ ಕೊಹ್ಲಿ ಕೂಡ, ರೋಹಿತ್ ಶರ್ಮಾ ಕೂಡ T20 ದೂರ ಸರಿದ ಇದೇ ಕಾರಣಕ್ಕಲ್ಲ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಲೇಬೇಕಾಗುತ್ತೆ. ಬಟ್ ಅದೇ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಗೆದ್ದ ನಂತರ ಅವರು ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ರು. ಆದ್ರೆ ಸರ್, ಎಲ್ಲೊಂದ್ ಕಡೆ ನೀವು ಹೇಳೋದಂತೂ ಪಕ್ಕಾ ಸತ್ಯವಾದ ಮಾತು. ಯಾಕೆಂತಂದ್ರೆ ಯಂಗ್ ಟ್ಯಾಲೆಂಟ್ಸ್ಗೆ ಚಾನ್ಸ್ ಕೊಡಬೇಕು ಅಂತ. ಬಟ್ ಎಲ್ಲೊಂದ್ ಕಡೆ ಒಂದು ಔಪಚಾರಿಕವಾಗಿ ಒಂದು ಕೊನೆ ಪಂದ್ಯ ಅನ್ನೋ ತರ ರಿಟೈರ್ಮೆಂಟ್ಗೆ
ಸರ್ ನನ್ಗೆ ಇನ್ನೊಂದು ಕ್ವಶನ್ ಕಾಡುತ್ತೆ ಇದೇ ಮಾತಿನ ಗ್ಯಾಪಲ್ಲಿ. ಕೆಲವು ಪ್ಲೇಯರ್ಸ್ಗಳಿಗೆ ರಿಟೈರ್ಮೆಂಟ್ ಪಂದ್ಯನೇ ಸಿಗಲ್ಲ ಸರ್. ಯಾಕೆ ಯಾವುದೋ ಒಂದು ಪಂದ್ಯ ಆಡಿರ್ತಾರೆ, ಆ ನಂತರ ಅವ್ರಿಗೆ ಚಾನ್ಸ್ ಸಿಗಲ್ಲ. ಸೊ ಮಿಡ್ಲಲ್ಲಿ ಯಾವಾಗೋ ಒಂದ್ಸರಿ ರಿಟೈರ್ಡ್ ಘೋಷಣೆ ಮಾಡ್ಬಿಡ್ತಾರೆ. ಬಟ್ ಇನ್ನೊಂದು ಶಿಖರ್ ಧವನ್ನ ಯೋಚನೆ ಏನಿದೆ, ಆಲೋಚನೆ ಏನಿದೆ ತಿಳ್ಕೊಬೇಕಾಗುತ್ತೆ ಫಸ್ಟ್ ಆಫ್ ಆಲ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಒಬ್ಬ ಕ್ರಿಕೆಟರ್ ಒಬ್ಬ ಇದ್ದಕ್ಕಿದ್ದಂತೆ ರಿಟೈರ್ಮೆಂಟ್ ಕೊಡ್ತಾನೆ ಅಂತಂದ್ರೆ ಮತ್ತೊಂದು ಕಮಿಟ್ಮೆಂಟ್ಗೆ ಅವ್ರು ಸಜ್ಜಾಗಿರ್ತಾರೆ. ಅಂದ್ರೆ ವಿದೇಶಿ ಲೀಗ್ದಲ್ಲಿ ಆಡಕ್ಕೆ ಸಜ್ಜಾಗಿರ್ತಾರೆ. ಸೌತ್ ಆಫ್ರಿಕಾ 2020, ದುಬೈ 20, ಸಾಕಷ್ಟು 2020 ಲೀಗ್ಗಳು ಈಗ ಉಟ್ಕೊಂಡಿದೆ. ಇದೇ ಕಾರಣಕ್ಕಾಗಿ ಒಬ್ಬ ಅಂದ್ರೆ ಒಂದು ನಾವು BCCI ಇಂದ NOC ಪಡಿಬೇಕು ಅಂತಂದ್ರೆ, ಅಂದ್ರೆ ನಾವು ಬೇರೆ ದೇಶದಲ್ಲಿ ಬೇರೆ ಲೀಗ್ ಆಡ್ಬೇಕಂತಂದ್ರೆ NOC ಪಡಿಬೇಕು. ಇಂಪಾರ್ಟೆಂಟ್ ಅಂದ್ರೆ ಭಾರತೀಯ ಕ್ರಿಕೆಟ್ ನಲ್ಲಿ ಅವ್ರು ಆಡಬಾರ್ದು ಮುಂದೆ ಯಾವತ್ತು ಕೂಡ. ಆ ಒಬ್ಬ ಕ್ರಿಕೆಟ್ಗೆ ಮಾತ್ರ ಬೇರೆ ದೇಶದಲ್ಲಿ ಆಡ್ಬೋದು. ಅಂಬಟಿ ರಾಯ್ಡ್ ಆಗಿರ್ಬೋದು, ಸುರೇಶ್ ರೈನಾ ಆಗಿರ್ಬೋದು, ಅವ್ರು IPLಗೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, ಟೀಮ್ ಇಂಡಿಯಾಕ್ಕೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಅವ್ರು ಬೇರೆ ಲೀಗಲ್ಲಿ ಆಡ್ತಾ ಇದ್ದಾರೆ. ಅದೇ ರೀತಿ ಈಗ ಶಿಖರ್ ಧವನ್ ಕೂಡ ಈಗ ಪ್ಲಾನ್ ಮಾಡ್ಕೊಂಡಿರ್ಬೋದು. ಅದೇ ಕಾರಣ ತೆಗೆದುಕೊಳ್ಳೋ ಪಾಯಿಂಟೇನೆ. ಸೊ ಆ ನಿಟ್ಟಿನಲ್ಲಿ ಶಿಖರ್ ಧವನ್ ಒಂದು ಶಾರ್ಟ್ ಆಗಿ ನೋಡ್ಬಿಡೋಣ ಅಂತಂದ್ರೆ ಒಂದು ಕರಿಯರ್ ಹೇಗಿತ್ತು ಅಂತ. 1985ರಲ್ಲಿ ಅವರು ಏನು ಡೆಲ್ಲಿಯಲ್ಲಿ ಜನನವನ್ನು ಪಡಿತಾರೆ. ಸೊ 2010ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಬಾರಿಗೆ ಅಂದ್ರೆ ಕ್ರಿಕೆಟ್ನ ಪದಾರ್ಪಣೆ ಮಾಡ್ತಾರೆ ಏಕದಿನ ಪಂದ್ಯದ ಮೂಲಕ. 2021ರಲ್ಲಿ ಶ್ರೀಲಂಕಾ ವಿರುದ್ಧ ಕೊನೆಯ ಏಕದಿನ ಪಂದ್ಯವನ್ನು ಆಡ್ತಾರೆ. ಸೊ ಒಟ್ಟಾರೆ ಶಿಖರ್ ಧವನ್ 167 ODI ಪಂದ್ಯಗಳನ್ನ ಇಂಡಿಯಾ ಪರವಾಗಿ ಆಡಿದ್ದಾರೆ. 17 ಶತಕ ಸೇರಿದಂತೆ 6793 ರನ್ ಅನ್ನ ಗಳಿಸಿದ್ದಾರೆ. ಹಾಗೆ ಭಾರತದ ಪರ 34 ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ. 58 ಇನ್ನಿಂಗ್ಸ್ಗಳನ್ನ ಆಡಿರುವ ಶಿಖರ್ ಧವನ್ ಇದುವರೆಗೂ 7 ಶತಕ ಹಾಗೇನೆ 5 ಅರ್ಧ ಶತಕಗಳನ್ನ ಗಳಿಸಿದ್ದಾರೆ. 2315 ರನ್ ಅನ್ನ ಕಲೆ ಹಾಕಿದ್ದಾರೆ. ಸೊ ಇನ್ನು T20 ನೋಡೋದಾದ್ರೆ 68 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಶಿಖರ್ ಧವನ್ ಆಡಿದ್ದಾರೆ ಭಾರತದ ಪರವಾಗಿ. ಸೊ 11 ಅರ್ಧ ಶತಕಗಳೊಂದಿಗೆ ಒಟ್ಟು 1759 ರನ್ ಅನ್ನ ಬಾರಿಸಿದ್ದಾರೆ. ಸರ್ ಇದು ಒಂದು ಶಿಖರ್ ಧವನ್ ಬಗ್ಗೆ ಶಾರ್ಟ್ ಆಗಿ ಒಂದು ಏನು ಅವರ ಕರಿಯರ್ ಅನ್ನ ಹೇಳೋದಾದ್ರೆ ಸರ್ ನೆಕ್ಸ್ಟ್ ಏನು ಅಂತ. ಯಾಕೆಂದ್ರೆ IPL ಅನ್ನೋದು ಏನು ಈಗ ಆಕ್ಟಿವ್ ಆಗಿರೋ ಪ್ಲೇಯರ್ಸ್ ಇರ್ಬೋದು ಅಥವಾ ರಿಟೈರ್ಡ್ ಆಗುವ ಪ್ಲೇಯರ್ಸ್ಗಳು ಇರ್ಬೋದು, ಇಬ್ರು ಕೂಡ ಆಡುವಂಥದ್ದು. ಸರ್ ಈಗ ಪಂಜಾಬ್ ಕಿಂಗ್ಸ್ ಅನ್ನ ಪ್ರತಿನಿಧಿಸ್ತಾ ಇದ್ದಾರೆ ಶಿಖರ್ ಧವನ್. ಸೊ ಇನ್ ಕೇಸ್ ಅವರು ಬಿಟ್ರೆ, ಯಾಕೆಂದ್ರೆ ಬಿಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ, ರಿಟೈನ್ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ. ಸೊ ಏನ್ ಹೇಳ್ತೀರಾ ಆಫ್ಟರ್ ಈ ಒಂದು ನಿವೃತ್ತಿ ಏನಾಗ್ಬೋದು ಅಂತೀರಾ? ಹೌದು ಜೋಲಿ, ಏನಂತ ಅಂದ್ರೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿದ್ರೆ ಅವ್ರು IPL ಆಡ್ತಾರೋ ಇಲ್ಲೋ ಅನ್ನುವಂಥದ್ದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಬಟ್ ಅಂದ್ರೆ IPL ಆಡ್ತೀನಿ ಅನ್ನುವಂಥ ಸೂಚನೆ ಅವರು ಇಂಡೈರೆಕ್ಟ್ ಕೊಟ್ಟಿರುವಂತದ್ದು. ಬಟ್ ಅವ್ರನ್ನ ಯಾವ ಕಂಪ್ನಿ ಯಾವ ಫ್ರಾಂಚೈಸ್ ರಿಟೈನ್ ಮಾಡ್ಕೊಳುತ್ತೆ, ಯಾವ ಕಂಪ್ನಿ ಖರೀದಿ ಮಾಡುತ್ತೆ ಅನ್ನುವಂಥದ್ದು ಈಗ ಕ್ವಶನ್ ಆಗಿರುವಂಥದ್ದು. ಯಾಕಂತಂದ್ರೆ ನಾವು 2024ರ ಆವೃತ್ತಿ ನೋಡಿರ್ಬೋದು, ಅವ್ರು 5 ಮ್ಯಾಚ್ ಆಡೋದು 152 ರನ್ ಹೊಡಿತಾರೆ. ಅದಾದ ನಂತರ ಬೇರೆ ಕ್ಯಾಪ್ಟನ್ ಆಗ್ತಾರೆ, ಬೇರೆ ಟೀಮ್ ಅನ್ನ ಲೀಡ್ ಮಾಡ್ತಾರೆ, ಇಂಜುರಿ ಆಗುತ್ತೆ ಅವರಿಗೆ, ಒಂದಿಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಯಾಕಂದ್ರೆ ಏಜ್ ಫ್ಯಾಕ್ಟರ್ ಕೂಡ ಅಲ್ಲಿರುವಂತದ್ದು. ಬಟ್ ಶಿಖರ್ ಧವನ್ ಅಗ್ರೆಸಿವ್ನೆಸ್ ಸದ್ಯದ ಮಟ್ಟಿಗೆ ಇರುವಂತದ್ದನ್ನ ನೋಡಿದ್ರೆ ಈ ಬಾರಿ ಏನ್ 2025 IPL ನಡೀತಲ್ಲ, ಆ ಒಂದು ಆಪ್ಷನ್ ಅಲ್ಲಿ ಕೂಡ ಅಂದ್ರೆ ಯಾವ ಫ್ರಾಂಚೈಸಿ ಕೂಡ ತೆಗೆದುಕೊಳ್ಳಲ್ಲ. ಯಾಕಂತಂದ್ರೆ ಅದೇ ಮೆಗಾ ಇದ್ರು ಕೂಡ ಕಡಿಮೆ ರೇಟಿಗೆ ಸೇಲ್ ಆಗಬಹುದು, ಕಡಿಮೆ ರೇಟಿಗೆ ಬಿಡ್ ಮಾಡಬಹುದು ಆಟಗಾರ ಶಿಖರ್ ಧವನ್. ಬಟ್ ದೊಡ್ಡ ಮೊತ್ತಕ್ಕೆ ಸೇಲ್ ಆಗುವಂತ ಸಾಧ್ಯತೆ ಬಾರಿ ಕಡಿಮೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಇದ್ದಾರೆ, ಒಳ್ಳೆ ಸ್ಪೋರ್ಟ್ಸ್ ಬ್ಯಾಟ್ಸ್ಮನ್ ಗಳು ಇದ್ದಾರೆ. ಈಗ ಇಂಗ್ಲೆಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಅಂತ ಪ್ರತಿಭೆಗಳಿಗೆ ಸಾಕಷ್ಟು ಹಣವನ್ನ ಫ್ರಾಂಚೈಸಿ ಕೊಡ್ತಾರೆ. ಬಟ್ ಶಿಖರ್ ಧವನ್ ಯಾಕೆ ಕೊಡ್ತಾರೆ? ಈಗ ಶಿಖರ್ ಧವನ್ಗೆ ಓಪನಿಂಗ್ ಪ್ಲೇಸ್ ಕೊಡಬೇಕು ಅಂತಂದ್ರೆ ಅಗ್ರೆಸಿವ್ ಇರಬೇಕು, ಸ್ಫೋಟಕ ಬ್ಯಾಟ್ಸ್ಮನ್ ಪವರ್ ಹಿಟ್ ಆಗಿರ್ಬೇಕು. ಹಿಂಗಿದ್ರೆ ಮಾತ್ರ ಅವಕಾಶ ಕೊಡ್ತಾರೆ. ಬಟ್ ಅದ್ಯಾವುದು ಕೂಡ ಶಿಖರ್ ಧವನ್ ಕಂಡು ಬರಲ್ಲ. ನಾವು ನೋಡಿರ್ಬೋದು IPL ನಾವು ಸಾಕಷ್ಟು ಮ್ಯಾಚ್ ಗಳನ್ನ ನೋಡಿದೀವಿ, ಅಂತ ಅಗ್ರೆಸಿವ್ನೆಸ್ ಶಿಖರ್ ಧವನ್ ಕಡೆ ಕಂಡು ಬರಲ್ಲ. ಇದೇ ಕಾರಣಕ್ಕೆ ಅವರು IPL ಕೂಡ ಡ್ರಾಪ್ ಮಾಡಬಹುದು ಅನ್ನುವಂತ ಸಾಧ್ಯತೆ ಕೂಡ ಇದೆ. ಸರ್ ಇನ್ನೊಂದು ಪಾಯಿಂಟ್ ಅನ್ಸಲ್ವಾ ನಿಮ್ಗೆ, ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ಒಂದ್ ಸ್ವಲ್ಪ ಓಪನಿಂಗ್ ಚೆನ್ನಾಗಿ ಹಾಕಿಕೊಟ್ಟು, ಯಾಕೆಂದ್ರೆ ಕ್ಲಾಸಿಕಲ್ ಪ್ಲೇಯರ್ ಅಂತ ವಿರಾಟ್ ಕೊಹ್ಲಿ ಆಗಿರ್ಬೋದು, ಶಿಖರ್ ಧವನ್ ಇವರೆಲ್ಲ ಒಂಥರ ಕ್ಲಾಸಿಕಲ್ ಪ್ಲೇಯರ್. ವಿರಾಟ್ ಕೊಹ್ಲಿ ಸಿಚುವೇಶನ್ ಅನ್ವಯ ಆಗುವಂತೆ ಸ್ವಿಚ್ ಆನ್ ಆಗ್ತಾರೆ, ಬಟ್ ಅದು ಬಿಟ್ಟು ಹಾಕಿ ಸೆಕೆಂಡ್ರಿ. ಬಟ್ ಶಿಖರ್ ಧವನ್ ಆದ್ರೂ ಕೂಡ ಒಳ್ಳೆ ಓಪನಿಂಗ್ ಕೊಟ್ಟು ವಿಕೆಟ್ ನಿಲ್ಸ್ಕೊಂಡು ಚೆನ್ನಾಗಿ ಆಡ್ತಿದ್ರು. T20 ಆದ್ರೂ ಕೂಡ ಬೇಕಾದಲ್ಲಿ ಒಂದ್ ಸ್ವಲ್ಪ ಎಕ್ಸಲೇಟರ್ ಕೂಡ ಮಾಡ್ತಿದ್ರು. ಆದ್ರೆ ಈ ಕಳೆದ IPL ನೋಡಿದಾಗ ನನಗೆ ನೀವು ಹೇಳುವಂತ ಮಾತು ನೆನಪಾಗ್ತಾ ಇರುವಂತದ್ದು ಏನಂದ್ರೆ ಅಗ್ರೆಸಿವ್ ಓಪನರ್ ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಓಪನಿಂಗ್ ಚೆನ್ನಾಗಿ ಹಾಕಿಕೊಟ್ಟದ ಮ್ಯಾಚ್ಗಳೆಲ್ಲ 200+ ಆಗಿರುವಂತದ್ದು. ಸೊ 200+ ಕೂಡ ಡಿಪೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗಿರೋದು ಕಳೆದ ಸೀಸನ್ ಅಲ್ಲಿ. ಸೊ ಏನ್ ಹೇಳ್ತಾರೆ ಈ ಬಗ್ಗೆ? ಅಂದ್ರೆ ಒಂದು ಅಗ್ರೆಸಿವ್ ಓಪನಿಂಗ್ ಬೇಕು ಅಂತೀರಾ? ಹೌದೌದು, ಈಗಿನ 2020 IPL ಅಲ್ಲಿ ಅಗ್ರೆಸಿವ್ ಓಪನಿಂಗ್ ಬೇಕೇ ಬೇಕು. ಯಾಕಂದ್ರೆ ನೀವು ಸನ್ರೈಸ್ ಹೈದರಾಬಾದ್ ನೋಡಿರ್ಬೋದು, ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗಿರ್ಬೋದು, ಪ್ರತಿಯೊಂದು ಟೀಮ್ ಕೂಡ 200+ ರನ್ ಆಗ್ಲೇಬೇಕು. ಅಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ರೆ 200+, 250 ರನ್, 270, 280 ತನಕನೂ ಹೋಗಿದ್ದಿದೆ ಇತಿಹಾಸ ಈಗ ಸದ್ಯದ ಮಟ್ಟಿಗೆ. ಬಟ್ ಇಂಥ ಹೊತ್ತಲ್ಲಿ ನಾವು ಪವರ್ ಪ್ಲೇ ನಲ್ಲಿ ಆರಾಮ್ ಮಾಡ್ಕೋತೀವಿ, ಆಮೇಲೆ ರನ್ ಹೊಡಿತೀವಿ ಅನ್ನೋ ವರ್ಷದಲ್ಲಿ ವಿಕೆಟ್ ಬೀಳ್ತಾ ಹೋಗುತ್ತೆ, ಆಗ ಸ್ಕೋರ್ ಮಾಡೋಕ್ಕಾಗಲ್ಲ. ಇದು ಒಂದು ಕಾರಣ ಆಗುತ್ತೆ. ಅದೇ ಕಾರಣಕ್ಕಾಗಿ ಏನಂತಂದ್ರೆ ಶಿಖರ್ ಧವನ್ ಸೈಡ್ ಲೈನ್ ಮಾಡುವಂತಹ ಚಾನ್ಸಸ್ ಕೂಡ ಪಂಜಾಬ್ ಮುಂದಾಗಿರುವ. ಬಟ್ ಅವರನ್ನ ರಿಟೈನ್ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಕಡಿಮೆ ಈಗ. ನಾವು ಇನ್ನೊಂದೇನಂತಂದ್ರೆ 2022ರಿಂದ ಅವರ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಬರ್ತಿದೀವಿ. 2022ರಲ್ಲಿ 14 ಮ್ಯಾಚ್ ಆಡ್ತಾರೆ IPL ಅಲ್ಲಿ, 460 ರನ್,
88 ಹೈಯೆಸ್ಟ್ ಸ್ಕೋರು. 2023 11 ಮ್ಯಾಚ್ ಆಡ್ತಾರೆ 373 ರನ್, ಓಕೆ 19 ಹೈಯೆಸ್ಟ್ ಸ್ಕೋರು. ಎಸ್ ಅದೇ 2024 ಕೇವಲ 5 ಮ್ಯಾಚ್ ಆಡ್ತಾರೆ 152 ರನ್. ಎಸ್ ಸರ್. ಬಟ್ ಹಿಂಗಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಶಿಖರ್ ಧವನ್ಗೆ. ಯಾವುದೇ ಫ್ರಾಂಚೈಸಿ ಕೂಡ ಅವ್ರ ಮೇಲೆ ಕಣ್ಣು ಹಾಕಲ್ಲ, ಅವ್ರನ್ನ ಖರೀದಿ ಮಾಡುವಂತ ಗೋಜಿಗೂ ಹೋಗಲ್ಲ. ಯಾಕಂತಂದ್ರೆ ಒಬ್ಬ ಆಟಗಾರನಿಗೆ 2 ಕೋಟಿ 3 ಕೋಟಿ ಕೊಟ್ಟು ತಗೋಬೇಕಂತಂದಾಗೆ ಹೌದು. ಬೇರೆ ಇನ್ನೊಬ್ಬ ಆಟಗಾರನ ಖರೀದಿ ಮಾಡಕ್ಕೂ ಆಗಲ್ಲ. ಬೇರೆ ಒಳ್ಳೆ ಪ್ರತಿಭೆನ ಖರೀದಿ ಮಾಡ್ಬೋದಲ್ಲ 2 ಕೋಟಿಗೆ. ಎಸ್ ಆ ಲೆಕ್ಕಾಚಾರ ಫ್ರಾಂಚೈಸಿ ಆಗುತ್ತೆ ಈಗ. ಓಕೆ, IPL ಫ್ರಾಂಚೈಸಿ ಓನರ್ಗಳ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ಕಾದ್ ನೋಡಬೇಕು. ಬಟ್ ಸದ್ಯಕ್ಕೆ ಶಿಖರ್ ಧವನ್ ಅವರ ಒಂದು ನಿವೃತ್ತಿ ಘೋಷಣೆ ಆಗಿದೆ. ಶಿಖರ್ ಧವನ್ ಖಂಡಿತವಾಗ್ಲೂ ಭಾರತದ ಪರವಾಗಿ ಒಬ್ಬ ವಾರಿಯರ್. ನಿಜವಾಗ್ಲೂ ಸಾಕಷ್ಟು ಪಂದ್ಯಗಳಲ್ಲಿ ಅವರು ಭಾರತದ ಪರವಾಗಿ ಅದ್ಭುತ ಕಾಣಿಕೆಯನ್ನು ನೀಡಿದ್ದಾರೆ. ಕಾದ್ ನೋಡಬೇಕು ಅವರು IPL ಅಲ್ಲಿ ಯಾವುದಾದ್ರೂ ಅಂದರೆ ಇನ್ ಕೇಸ್ ಈಗ ಪಂಜಾಬ್ ಕಿಂಗ್ಸ್ ಅವರನ್ನು ಕೈ ಬಿಟ್ಟರೆ, ರಿಟೈನ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಸೊ ಯಾವುದಾದ್ರೂ ಒಂದು ತಂಡ ಅವರನ್ನು ಖರೀದಿ ಮಾಡಲಿ. ಯಾಕೆಂದರೆ ಅವರಲ್ಲಿ ಇನ್ನೂ ಕೂಡ ಸಾಕಷ್ಟು ಕ್ರಿಕೆಟ್ ಬಾಕಿ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಶಿಖರ್ ಧವನ್ ರಿಟೈರ್ಡ್ ಆಗಿರೋದ್ರ ಬಗ್ಗೆ? ಹಾಗೆಯೇ IPLನಲ್ಲಿ ಅವರು ಯಾವ ತಂಡದ ಪರವಾಗಿ ಆಡಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.